ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಸ್ ಆಫ್ ತುಮಕೂರು. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಸಾಲ ರವೆ ರೊಟ್ಟಿ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ರವೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಾಗೆಯೇ ಕರಿಬೇವು ಮತ್ತು ಹಸಿರುಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ ಮತ್ತು ಉಪ್ಪು ಹಾಗೆ ಎಣ್ಣೆ. ಈಗ ಈ ರವೆ ಇದೆಯಲ್ಲ, ಇದನ್ನು ಅರ್ಧ ಗಂಟೆ ನೆನೆಸ್ಕೊಂಡು ಬರೋಣ. ಪಾತ್ರೆ ಇದೆ, ಸೊ ಇದನ್ನೇಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ರವೆ ಸ್ವಲ್ಪ ಹಸಿ ಅದಕ್ಕೆ ಅದು ನೆಂದಿರಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಈರುಳ್ಳಿ ಒಂದು ಕಪ್, ಹಾಗೆಯೇ ಕ್ಯಾರೆಟ್ ಒಂದು 3 ಕ್ಯಾರೆಟ್ ತುರ್ಕೊಂಡಿದ್ವಿ. ಈಗ ಇದರಲ್ಲಿ ಹಸಿರುಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು, ಒಂದು ನಿಮಗೆ ಖಾರ ಹೇಗೆ ಬೇಕು ಹಾಗೆ ನೀವು ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಸಬ್ಸಿಗೆ ಸೊಪ್ಪು, ಒಂದು ಬೌಲ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಶ್ರಣ ಮಾಡೋಣ. ನೋಡಿ, ಹಸಿ ಥರ ಅದಾಗಿರಬೇಕು ರವೆ. ನಾವೇನು ನೆನೆಸಿರ್ತೀವಲ್ಲ ಅದು ಹಸಿ ಥರ ಆಗಿರಬೇಕು. ರವೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮಿಕ್ಸ್ ಮಾಡ್ತಾಯಿದ್ರೆ. ಈ ಮಿಕ್ಸ್ ಮಾಡಿರೋದನ್ನ ಒಂದು 5 ನಿಮಿಷ ನೆನಿಬೇಕು ಎಲ್ಲ ಅದು. ಈಗ ನಾವು ರೊಟ್ಟಿನ ಬಳಿಯೋದಕ್ಕೆ ತವಾ ಬಿಸಿಗಿಟ್ಟಿದ್ದೀವಿ. ಈಗ ಹೆಂಚು ಕಾಯ್ದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಹಸಿಟ್ಟು ಎತ್ಕೊಂಡು ರೊಟ್ಟಿನ ಬಳ್ಕೊಳ್ಳೋಣ. ನೋಡಿ, ಈ ಥರ ರೊಟ್ಟಿನ ಬಳಿಬೇಕಾಗುತ್ತೆ. ತವಾ ತುಂಬ ಚೆನ್ನಾಗಿ ಕಾಯ್ದಿರಬೇಕು, ಇಲ್ಲಾಂದರೆ ಈ ಥರ ಬರೋದಿಲ್ಲ ಸೌಂಡೆಲ್ಲ. ಈ ಥರ ರೊಟ್ಟಿನ ನಾವು ಬಳ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು ಎಣ್ಣೆ, ಅದು ಈರುಳ್ಳಿ ಅಂತ ಅಷ್ಟೇ, ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ನಿಧಾನಕ್ಕೆ ಹೆಬ್ಬೋಣ. ಮತ್ತು ಇದನ್ನು ಸ್ವಲ್ಪ ಹಾಕಿ ಬೇಯಿಸ್ಕೊಳ್ಳೋಣ. ಈಗ 2 ಕಡೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಸಾಲ ರೊಟ್ಟಿ ಕಾಣ್ತಿದೆ. ಈಸಿಯಾಗಿ ಬೇಗ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು. ಈಗ ಇದನ್ನು ನೆಕ್ಸ್ಟ್ ಸರ್ವಿಂಗ್ ಪ್ಲೇಟ್ಗೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.